ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಿಡಿಯೋದಲ್ಲಿ ಏಪ್ರಿಲ್ 13ರಿಂದ ಏಪ್ರಿಲ್ 19ರವರೆಗಿನ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅಂತ ವಿಸ್ತಾರವಾಗಿ ತಿಳಿಸಲಿದ್ದೇವೆ. ಮೊದಲನೇದಾಗಿ ಮೇಷರಾಶಿ. ಒಂದು ವಾರದ ಮೇಷರಾಶಿಯ ವಾರ ಭವಿಷ್ಯ ಹೇಗಿದೆ ಅಂತ ವಿಸ್ತಾರವಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಈ 7 ದಿನಗಳ ಅವಧಿಯು ಮೇಷರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿದ್ದರೂ ವಾರದ ಅಂತ್ಯ ವೇಳೆಗೆ ಪರಿಸ್ಥಿತಿ ನಿಮ್ಮ ಪರವಾಗಿ ಬರಲಿದೆ. ಸೂರ್ಯನು ನಿಮ್ಮದೇ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ವೃತ್ತಿ ಮತ್ತು ಉದ್ಯೋಗ. ವಾರದ ಆರಂಭದಲ್ಲಿ ಕೆಲಸಗಳು ಸ್ಥಳಗಳಿಂದ ಹೆಚ್ಚಿನ ಒತ್ತಡವಿರುತ್ತದೆ. ಹಿರಿಯ ಅಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿರಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನ ಮೇಲೆ ನಿಗಾ ಇರಲಿ. ನಿರುದ್ಯೋಗಿಗಳಿಗೆ ಹೊಸ ಕೆಲಸ ಅವಕಾಶಗಳು ಸಿಗಲಿದೆ. ನೀವು ಈ ಹಿಂದೆ ನೀಡಿದ್ದ ಸಂದರ್ಶನಗಳಲ್ಲಿ ಫಲಿತಾಂಶ ಧನಾತ್ಮಕವಾಗಿ ಬರಬಹುದು. ನಿಮ್ಮ ಕೆಲಸದ ನಿಖರತೆ ಕಾಪಾಡಿಕೊಳ್ಳಿ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವಾರ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮನೆಯ ಶುಭ ಕಾರ್ಯಗಳಿಗೆ ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ವ್ಯಯಿಸುವ ಸಾಧ್ಯತೆ ಇದೆ. ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವುದನ್ನು ನಿಯಂತ್ರಿಸಿ. ಏಪ್ರಿಲ್ 18 ಮತ್ತು 19ರಂದು ಹೂಡಿಕೆ ಪೂರಕವಾದ ವಾತಾವರಣವಿದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆಯನ್ನು ಪಡೆಯಿರಿ. ಹಠಾತ್ ಧನ ಲಾಭವಾಗುವ ಯೋಗವೂ ಕೂಡ ಇದೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಪರಸ್ಪರವಾಗಿ ಮಾತುಕತೆಯಿಂದ ಅವು ಬಗೆಹರಿಸುವುದು. ಏಪ್ರಿಲ್ 15ರ ನಂತರ ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಬೆಂಬಲ ಸಿಗುತ್ತದೆ. ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದ ಆತಂಕಗಳು ದೂರವಾಗುತ್ತದೆ. ಅವರ ಪ್ರಗತಿಯಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಸಾಮಾನ್ಯವಾಗಿರುತ್ತದೆ. ಸೂರ್ಯನ ಪ್ರಭಾವದಿಂದ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಬಹುದು. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ವಾರದ ಮಧ್ಯಭಾಗದಲ್ಲಿ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಅಥವಾ ಯೋಗ ಮಾಡುವುದರಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹೊರಗಿನ ಆಹಾರ ಸೇವನೆಯಿಂದ ದೂರವಿರುವುದು ಬಹಳ ಉತ್ತಮ. ಸಂಕ್ಷಿಪ್ತ ನೋಟ. 13-14 ಕೆಲಸದಲ್ಲಿ ಬಿಡುವಿಲ್ಲದ ವೇಳಾಪಟ್ಟಿ. ತಾಳ್ಮೆಯಿಂದ ಇರಿ. 15-16 ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ. ದೂರದ ಪ್ರಯಾಣ ಯೋಜನೆ. 17 ಆಪ್ತ ಸ್ನೇಹಿತರ ಭೇಟಿ ಮತ್ತು ಸಂತೋಷದ ಕ್ಷಣಗಳು. 18-19 ಆರ್ಥಿಕ ಲಾಭ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ. ವಿಶೇಷ ಪರಿಹಾರ ಬೇಕು ಅನ್ನೋದಾದರೆ ಈ ವಾರ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಕೆಲಸವನ್ನು ಮಾಡಬೇಕು. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವನ್ನು ಅರ್ಪಿಸಿ. ದಿನನಿತ್ಯ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬೆಲ್ಲ ಅಥವಾ ಗೋಧಿಯನ್ನು ದಾನ ಮಾಡಿ. ಅದೃಷ್ಟ ಸಂಖ್ಯೆ 1, 9. ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ. ಮುಂದಿನ ರಾಶಿ ವೃಷಭ ರಾಶಿ. ಈ ವಾರವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. ವಿಶೇಷವಾಗಿ ಆರ್ಥಿಕ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ನೀವು ಹೆಚ್ಚಿನ ಗಮನ ಹರಿಸಲಿದ್ದೀರಿ. ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗಿಗಳಿಗೆ ಈ ವಾರ ಅತ್ಯಂತ ಫಲಪ್ರದವಾಗಿರುತ್ತದೆ. ಅಭಿವೃದ್ಧಿ. ನೀವು ಈ ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಈಗ ಮನ್ನಣೆ ಸಿಗುವ ಸಮಯ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ಮೆಚ್ಚಲಿದ್ದಾರೆ. ಸ್ಥಳ ಬದಲಾವಣೆ. ಒಂದು ವೇಳೆ ನೀವು ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಏಪ್ರಿಲ್ 15ರ ನಂತರ ಒಳ್ಳೆಯ ಸುದ್ದಿ ಕೇಳುವಿರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರು ಸಿಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಉಳಿದಿದ್ದ ಹಣ ವಾಪಸ್ ಬರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಆರ್ಥಿಕ ಸ್ಥಿತಿ. ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಇಂದು ಸಮೃದ್ಧಿ ವಾರ ಎನ್ನಬಹುದು. ಲಾಭ, ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಯೋಗವಿದೆ. ಖರ್ಚು. ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಮನೆಯ ನವೀಕರಣಕ್ಕಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಆದರೆ ಉಳಿತಾಯದ ಕಡೆಗೂ ಗಮನ ಹರಿಸುವುದು ಮುಖ್ಯ. ಆಸ್ತಿ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಇದ್ದ ತಗಾದೆಗಳು ಈ ವಾರ ಬಗೆಹರಿಯುವ ಲಕ್ಷಣಗಳಿವೆ. ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಂದರ್ಯತೆ ನೆಲೆಸಲಿದೆ. ಸಂಬಂಧ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ. ಪ್ರೇಮಿಗಳಿಗೆ ಮನೆಯವರ ಸಮ್ಮತಿ ಸಿಗುವ ಸಾಧ್ಯತೆ ಇದೆ. ಸಾಮಾಜಿಕ ಜೀವನ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಿರಿ.
ಸಲಹೆ: ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಮುದ ನೀಡಲಿದೆ. ಆದರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಕುಟುಂಬದಲ್ಲಿ ಅಶಾಂತಿ ಮಾಡಿಕೊಳ್ಳಬೇಡಿ. ಆರೋಗ್ಯ: ನಿಮ್ಮ ಆರೋಗ್ಯವು ಈ ವಾರ ಉತ್ತಮವಾಗಿರುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ವಲ್ಪ ಸಮಾಧಾನ ಸಿಗಲಿದೆ. ಜಾಗರೂಕತೆ: ಗಂಟಲು ಅಥವಾ ಕುತ್ತಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶೀತ ಪದಾರ್ಥಗಳ ಸೇವನೆಯಿಂದ ಮಿತಿ ಇರಲಿ. ಮಾನಸಿಕವಾಗಿ ದೃಢವಾಗಿರಲು ಧ್ಯಾನದ ಮೊರೆ ಹೋಗಿ. ದಿನವಾರು ಮುಖ್ಯಾಂಶಗಳು: ಏಪ್ರಿಲ್ 13-14 ವಾರದ ಆರಂಭದಲ್ಲಿ ಸ್ವಲ್ಪ ಆಲಸ್ಯವಿರಬಹುದು. ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. 15-16 ಕೆಲಸದಲ್ಲಿ ಯಶಸ್ಸು, ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ದಿನ. 17-18 ಕೌಟುಂಬಿಕ ಪ್ರವಾಸ ಅಥವಾ ಔತಣಕೂಟ ಸಾಧ್ಯತೆ, ಮನೋರಂಜನೆಗೆ ಒತ್ತು ನೀಡುತ್ತೀರಿ. 19 ಭವಿಷ್ಯದ ಯೋಜನೆಗಳ ಬಗ್ಗೆ ಚಿಂತನೆ, ಹಿರಿಯ ಆಶೀರ್ವಾದ ಪಡೆಯುವಿರಿ. ಅದೃಷ್ಟ ಮಾಹಿತಿ ಮತ್ತು ಪರಿಹಾರ: ಈ ವಾರ ಅದೃಷ್ಟ ಮತ್ತಷ್ಟು ಶುಭಗೊಳಿಸಲು ಇವನ್ನು ಅನುಸರಿಸಿ. ಪರಿಹಾರ: ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಅರ್ಪಿಸಿ. ಬಡವರಿಗೆ, ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ಅಥವಾ ಶಿಕ್ಷಣ ಸಹಾಯ ಮಾಡುವುದು ನಿಮಗೆ ಹೆಚ್ಚಿನ ಪುಣ್ಯ ತರುತ್ತದೆ. ಮಂತ್ರ: ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು ದಿನಕ್ಕೆ 21 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ಮುಂದಿನ ರಾಶಿ ಮಿಥುನ ರಾಶಿ. ಈ ವಾರ ಮಿಥುನ ರಾಶಿಯವರಿಗೆ ಹೊಸ ಕಲಿಕೆ ಮತ್ತು ಸಂಪರ್ಕಗಳ ವಾರವಾಗಲಿದೆ. ನೀವು ಬಹಳ ದಿನಗಳಿಂದ ಅಂದುಕೊಂಡ ದೊಡ್ಡ ಕೆಲಸಗಳನ್ನು ಈ ವಾರ ವೇಗವಾಗಿ ಪಡೆದುಕೊಳ್ಳುತ್ತವೆ. ವೃತ್ತಿ ಮತ್ತು ಶಿಕ್ಷಣ: ಉದ್ಯೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಕ್ರಿಯಾತ್ಮಕವಾಗಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಲಿದೆ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಸಲಹೆಗಳಿಗೆ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಸಾಫ್ಟ್ವೇರ್, ಮಾರ್ಕೆಟಿಂಗ್ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಲಾಭ ಅವಧಿ. ಬಡ್ತಿ: ನಿಮ್ಮ ಕೆಲಸದ ದಕ್ಷತೆಯನ್ನು ಗಮನಿಸಿ ಹೊಸ ಜವಾಬ್ದಾರಿಗಳು ನೀಡುವ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ವ್ಯವಹರಿಸುವ ಶುಭ ಸುದ್ದಿ ಸಿಗಲಿದೆ. ವಿದ್ಯಾಭ್ಯಾಸ: ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಹಿರಿಯ ಮತ್ತು ಶಿಕ್ಷಕರ ಮಾರ್ಗದರ್ಶನ ದೊಡ್ಡ ಯಶಸ್ಸು ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ: ಆರ್ಥಿಕವಾಗಿ ಈ ವಾರ ಏರಿಳಿತದಿಂದ ಕೂಡಿದ್ದರೂ ಲಾಭದ ಹಾದಿ ಸುಗಮವಾಗಲಿದೆ. ಆದಾಯ: ಹೊಸ ಮೂಲಗಳಿಂದ ಆದಾಯ ಹರಿದು ಬರುತ್ತದೆ. ಹಳೆಯ ಹೂಡಿಕೆಗಳಿಂದ ಮ್ಯೂಚುವಲ್ ಫಂಡ್ ಅಥವಾ ಶೇರ್ಸ್ ಲಾಭ ನಿರೀಕ್ಷಿಸಬಹುದು. ಖರ್ಚು: ಸಾಮಾನ್ಯವಾಗಿ ಸಾಮಾಜಿಕ ಕಾರ್ಯಗಳಿಗೆ ಅಥವಾ ಸ್ನೇಹಿತರೊಂದಿಗೆ ಮೋಜು ಮಸ್ತಿಗಾಗಿ ಹೆಚ್ಚು ಹಣ ವ್ಯಯವಾಗುವ ಸಂಭವವಿದೆ. ಅನಗತ್ಯ ಸಾಲ ಮಾಡುವುದನ್ನು ಈ ವಾರ ತಪ್ಪಿಸಿ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಸುಧಾರಿಸಲಿದೆ. ಆದರೆ ವ್ಯವಹಾರದ ವಿಸ್ತರಣೆಗೆ ಈ ವಾರ ಪೂರಕವಾಗಿರುತ್ತದೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ: ಈ ವಾರ ಸಾಮಾಜಿಕ ಜೀವನಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ. ಮನೆಯಲ್ಲಿ ಹಬ್ಬದ ವಾತಾವರಣ ಅಥವಾ ಸಣ್ಣ ಸಮಾರಂಭದ ನಡುವೆ ನಡೆಸುವ ಸಾಧ್ಯತೆ ಕೂಡ ಇದೆ. ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಬರಲಿದೆ. ಸಂಗಾತಿಯೊಂದಿಗೆ ಸುದೀರ್ಘ ಸಂಭಾಷಣೆ ನಡೆಸುವ ಮೂಲಕ ಪರಸ್ಪರ ನಂಬಿಕೆ ಹಂಚಿಕೊಳ್ಳುವಿರಿ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ. ಆರೋಗ್ಯ: ಮಿಥುನ ರಾಶಿಯವರಿಗೆ ಈ ವಾರ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಅಥವಾ ಮಾನಸಿಕ ಆಯಾಸ ಉಂಟಾಗಬಹುದು. ಶ್ವಾಸಕೋಶ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಅಲರ್ಜಿಗಳು ಕಾಣಿಸಿಕೊಳ್ಳಬಹುದು. ಧೂಳಿನಿಂದ ದೂರವಿರುವುದು ಬಹಳ ಉತ್ತಮ. ದಿನನಿತ್ಯ ಪ್ರಾಣಾಯಾಮ ಮತ್ತು ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ದಿನವಾರು ಮುಖ್ಯಾಂಶಗಳು: ಏಪ್ರಿಲ್ 13-14 ಸಂವಹನಕ್ಕೆ ಉತ್ತಮ ದಿನಗಳು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಶುಭ ಕಾಲ. 15-16 ಕೆಲಸದ ಒತ್ತಡ ಹೆಚ್ಚಿರಬಹುದು. ಈ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಏಪ್ರಿಲ್ 17 ಆರ್ಥಿಕ ವ್ಯವಹಾರದಲ್ಲಿ ಜಾಗರೂಕತೆ ಇರಲಿ. ಅಪರಿಚಿತರನ್ನು ಅತಿಯಾಗಿ ನಂಬಬೇಡಿ. 18-19 ವಾರಾಂತ್ಯವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷದಿಂದ ಕಳೆಯುವಿರಿ. ಮನಸ್ಸಿಗೆ ನೆಮ್ಮದಿ ಸಿಗುವ ಪ್ರವಾಸ ಸಾಧ್ಯತೆ ಇದೆ. ಅದೃಷ್ಟ ಮಾಹಿತಿ ಮತ್ತು ಪರಿಹಾರ: ವಿಶೇಷ ಪರಿಹಾರ: ಬುಧವಾರದಂದು ಗಣಪತಿಗೆ ದೂರ್ವೆ ಅರ್ಪಿಸಿ ಮತ್ತು ಸಂಕಷ್ಟಹರ ಗಣಪತಿಗೆ ಸ್ತೋತ್ರ ಪಠಿಸಿ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬೇಳೆಯನ್ನು ದಾನ ಮಾಡುವುದು ನಿಮ್ಮ ರಾಶಿಯ ದೋಷಗಳನ್ನು ನಿವಾರಿಸುತ್ತದೆ. ಮಂತ್ರ: ಓಂ ಬುಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 5 ಮತ್ತು 3. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ಮುಂದಿನ ರಾಶಿ ಕಟಕ ರಾಶಿ. ಈ ವಾರ ಕಟಕ ರಾಶಿಯವರಿಗೆ ಭಾವನಾತ್ಮಕ ಸಮತೋಲನ ಮತ್ತು ವೃತ್ತಿ ಜೀವನದ ಬೆಳವಣಿಗೆಯ ನಡುವೆ ಸಮನ್ವಯ ಸಾಧಿಸುವ ಕಾಲವಾಗಿದೆ. ವಾರದ ದ್ವಿತೀಯಾರ್ಧದಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಕಾದಿದೆ.
ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಈ ವಾರ ಗೌರವ ಮತ್ತು ಸ್ಥಾನಮಾನಗಳು ಹೆಚ್ಚಾಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಮತ್ತು ಮೇಲಧಿಕಾರಿಗಳಿಂದ ಬೆಂಬಲ ಸಿಗಲಿದೆ. ಕಲಾಕ್ಷೇತ್ರ, ಶಿಕ್ಷಣ ಸಂಸ್ಥೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಈ ವಾರ ಅತ್ಯಂತ ಲಾಭದಾಯಕ ದಿನವಾಗಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಏಪ್ರಿಲ್ 16ರ ನಂತರ ಉತ್ತಮ ಕರೆಗಳು ಬರಲಿದೆ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರಿದ್ದರೆ ದೂರವಿರಿ. ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕರಾಗಿರುವುದು ಒಳಿತು. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವಾರ ನೀವು ಯೋಜಿತ ಹಾದಿಯಲ್ಲಿ ಸಾಗಲಿದ್ದೀರಿ. ಹಳೆಯ ಬಾಕಿ ಹಣಗಳು ವಾಪಸ್ ಬರಲಿದೆ. ಮಹಿಳೆಯರಿಗೆ ತವರು ಮನೆಯಿಂದ ಆರ್ಥಿಕ ಸಹಾಯ ಅಥವಾ ಆಭರಣಗಳ ಲಾಭವಾಗುವ ಸಾಧ್ಯತೆ ಇದೆ. ಖರ್ಚು. ವಾರದ ಮಧ್ಯಭಾಗದಲ್ಲಿ ವೈದ್ಯಕೀಯ ವೆಚ್ಚಗಳು ಅಥವಾ ಮನೆಯ ರಿಪೇರಿಗಾಗಿ ಸ್ವಲ್ಪ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಹೂಡಿಕೆ. ಬಂಗಾರ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ, ಆದರೆ ಭೂ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಕೌಟುಂಬಿಕ ಮತ್ತು ಪ್ರೇಮ ಜೀವನದ ಮಿಶ್ರ ಫಲಗಳನ್ನು ಕೂಡಿದೆ. ಸಂಬಂಧಗಳು. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆ ತರಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಅವುಗಳನ್ನು ಪ್ರೀತಿಯಿಂದ ಬಗೆಹರಿಸಿಕೊಳ್ಳಿ. ಪ್ರೇಮಿಗಳಿಗೆ ಈ ವಾರ ಸ್ವಲ್ಪ ಸವಾಲಾಗಬಹುದು. ಅನಗತ್ಯ ಸಂಶಯಗಳು ಸಂಬಂಧಗಳನ್ನು ಕೆಡಿಸಬಹುದು, ಆದ್ದರಿಂದ ಮುಕ್ತವಾಗಿ ಸಂವಹನ ನಡೆಸಿ. ವಿವಾಹ ಸಂಬಂಧಗಳ ಮಾತುಕತೆ ನಡೆಯಲು ಏಪ್ರಿಲ್ 18, 19 ಶುಭ ದಿನ. ಆರೋಗ್ಯ. ಮಾನಸಿಕ ಶಾಂತಿಯೇ ನಿಮ್ಮ ಆರೋಗ್ಯದ ಗುಟ್ಟು. ಚಂದ್ರನ ಚಲನೆಯಿಂದಾಗಿ ಮನಸ್ಥಿತಿ ಏರಿಳಿತವಾಗುತ್ತದೆ. ಶೀತ, ಕೆಮ್ಮು ಅಥವಾ ಎದೆ ಭಾಗದಲ್ಲಿ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆಯನ್ನು ಬಿಟ್ಟು ಸಮುದ್ರ ತೀರ ಅಥವಾ ನೀರಿನ ಮೂಲಗಳ ಹತ್ತಿರ ಸಮಯ ಕಳೆಯುವುದು ನಿಮಗೆ ಶಾಂತಿ ನೀಡುತ್ತದೆ. ರಾತ್ರಿ ವೇಳೆ ಲಘು ಆಹಾರ ಸೇವಿಸಿ. ವಾರದ ಮುಖ್ಯಾಂಶ. 13, 14 ಭಾವನಾತ್ಮಕವಾಗಿ ಸ್ವಲ್ಪ ದುರ್ಬಲರಾಗಿರುತ್ತೀರಿ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯಿರಿ. 15, 16 ಕೆಲಸದಲ್ಲಿ ಜಯ. ಸ್ಥಗಿತಗೊಂಡಿದ್ದ ಕಾರ್ಯಗಳು ಮರುಚಾಲನೆ ಪಡೆಯುತ್ತದೆ. 17, 18 ಧಾರ್ಮಿಕ ಪ್ರವಾಸ ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡುವ ಯೋಗವಿದೆ. ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ. 19 ಹಳೆಯ ಹಿತಶತ್ರುಗಳ ಭೇಟಿ. ಮನಸ್ಸಿಗೆ ನೆಮ್ಮದಿ ಮತ್ತು ಹೊಸ ಭರವಸೆ ಸಿಗಲಿದೆ. ಅದೃಷ್ಟ ಮಾಹಿತಿ. ವಿಶೇಷ ಪರಿಹಾರ. ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಿ ಅಥವಾ ಶಿವಲಿಂಗಕ್ಕೆ ಹಾಲು ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಸೋಮವಾರದಂದು ಬಡವರಿಗೆ ಅಕ್ಕಿ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಮಂತ್ರ. ಓಂ ಸೋಮಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮಾನಸಿಕ ದೃಢತೆ ಹೆಚ್ಚಾಗುತ್ತದೆ. ಅದೃಷ್ಟ ಸಂಖ್ಯೆ 4 ಮತ್ತು 2. ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ, ತಿಳಿ ಹಳದಿ. ಮುಂದಿನ ರಾಶಿ ಸಿಂಹರಾಶಿ. ಈ ವಾರ ಸಿಂಹರಾಶಿಯವರಿಗೆ ಅಧಿಕಾರ ಮತ್ತು ಜವಾಬ್ದಾರಿಗಳ ವಾರವಾಗಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ನಿಮ್ಮ ಪ್ರಭಾವಿ ವ್ಯಕ್ತಿತ್ವವು ಎಲ್ಲರ ಗಮನ ಸೆಳೆಯುತ್ತದೆ. ವೃತ್ತಿ ಮತ್ತು ಗೌರವ. ವೃತ್ತಿ ರಂಗದಲ್ಲಿ ಈ ವಾರ ಸಿಂಹನಂತೆ ಮಿಂಚಲಿದ್ದೀರಿ. ಕೆಲಸದ ಸ್ಥಳದಲ್ಲಿ ಹೊಸ ಪ್ರಾಜೆಕ್ಟ್ಗಳು ಮುನ್ನಡೆಯುವ ಅವಕಾಶ ಸಿಗಲಿದೆ. ನಿಮ್ಮ ನಿರ್ಧಾರಗಳನ್ನು ಮೇಲಧಿಕಾರಿಗಳು ಮುಕ್ತವಾಗಿ ಒಪ್ಪಿಕೊಳ್ಳುತ್ತಾರೆ. ಸರ್ಕಾರಿ ಕೆಲಸದಲ್ಲಿ ತೊಡಗಿಕೊಂಡಿರುವವರಿಗೆ ಬಡ್ತಿ ಅಥವಾ ವಿಶೇಷ ಸನ್ಮಾನ ಸಿಗುವ ಸಾಧ್ಯತೆ ಇದೆ. ರಾಜಕೀಯ ಮತ್ತು ಆಡಳಿತ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಈ ವಾರ ಅತ್ಯಂತ ಶುಭದಾಯಕ. ಹೊಸ ಪದವಿ ಅಥವಾ ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿದೆ. ಎಚ್ಚರ. ಅಹಂಕಾರ ಅಥವಾ ಹಠಮಾರಿತನದಿಂದ ಸಹೋದ್ಯೋಗಿಗಳೊಂದಿಗೆ ಕೆಟ್ಟ ಹೆಸರು ಬರಬಹುದು. ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಇದು ಲಾಭದಾಯಕ ಅವಧಿಯಾಗಿದ್ದರೂ ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಧನಲಾಭ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯಲಿದೆ. ತಂದೆಯ ಕಡೆಯಿಂದ ಆಸ್ತಿ ಅಥವಾ ಹಣಕಾಸಿನ ನೆರವು ಸಿಗುವ ಯೋಗವಿದೆ. ಖರ್ಚು. ನಿಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಳಲು ಅಥವಾ ದುಬಾರಿ ಆಭರಣಗಳು, ವಾಹನಗಳ ಮೇಲೆ ಹಣ ವ್ಯಯಿಸುವಿರಿ. ಹಣಕಾಸಿನ ಉಳಿತಾಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ವ್ಯಾಪಾರ. ರಿಯಲ್ ಎಸ್ಟೇಟ್ ಮತ್ತು ಕಬ್ಬಿಣದ ವ್ಯಾಪಾರ ಮಾಡುವವರಿಗೆ ಈ ವಾರ ಹೆಚ್ಚಿನ ಲಾಭ ಸಿಗಲಿದೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿಗೆ ಬೆಲೆ ಸಿಗಲಿದೆ. ಕುಟುಂಬ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಕುಟುಂಬದ ಹಿರಿಯರೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲಿ ಉತ್ಸಾಹದಿಂದಿರುತ್ತೀರಿ. ಸಂಗಾತಿಯೊಂದಿಗೆ ಸುಂದರ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ಸಾರ್ವಜನಿಕ ಸಮಾರಂಭಗಳಲ್ಲಿ ನೀವು ಮುಖ್ಯ ಅತಿಥಿಯಾಗಿ ಭಾಗವಹಿಸುವಿರಿ. ಆರೋಗ್ಯ. ನಿಮ್ಮ ಶಕ್ತಿ ಮಟ್ಟ ಈ ವಾರ ಹೆಚ್ಚಾಗುತ್ತದೆ. ಸಮಸ್ಯೆಗಳು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಸೂರ್ಯನ ತಾಪದಿಂದಾಗಿ ಕಣ್ಣಿನ ಉರಿ ಉಂಟಾಗುವ ಸಾಧ್ಯತೆ ಇದೆ. ಅದರಿಂದ ವಿಶ್ರಾಂತಿ ಅಗತ್ಯ. ಆಹಾರ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ನಿಮ್ಮ ಆಹಾರದಲ್ಲಿ ಹಣ್ಣು ಅಥವಾ ಹಸಿರು ತರಕಾರಿಗಳನ್ನು ಹೆಚ್ಚು ಬಳಸಿ. ದಿನವಾರು ಮುಖ್ಯಾಂಶಗಳು. 13, 14 ವಾರದ ಆರಂಭವು ಅತ್ಯಂತ ಉತ್ಸಾಹದಿಂದ ಕೂಡಿರುತ್ತದೆ. ಪ್ರಮುಖ ಕೆಲಸದಲ್ಲಿ ಇಂದೇ ಪೂರ್ಣಗೊಳಿಸಿ.
ಏಪ್ರಿಲ್ 15-16 ಆರ್ಥಿಕ ವ್ಯವಹಾರದಲ್ಲಿ ಯಶಸ್ಸು, ಸಾಲ ಕೊಟ್ಟ ವಾಪಸ್ ಬರುವ ಸಾಧ್ಯತೆ ಇದೆ. 17 ಸ್ವಲ್ಪ ಆಲಸ್ಯ ಕಾಡಬಹುದು, ಕೆಲಸ ನಿಧಾನಗತಿಯಲ್ಲಿ ಅನುಭವಿಸಬಹುದು. 18-19 ವಾರಾಂತ್ಯವು ಕುಟುಂಬದೊಂದಿಗೆ ಅತ್ಯಂತ ಸಂತೋಷದಿಂದ ಕಳೆಯುವಿರಿ. ಮನೋರಂಜನೆಗೆ ಒತ್ತು ನೀಡುವಿರಿ. ಅದೃಷ್ಟ ಮಾಹಿತಿ ಮತ್ತು ಪರಿಹಾರ. ವಿಶೇಷ ಪರಿಹಾರ: ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ತುಂಬಾ ಶ್ರೇಯಸ್ಕರ. ಭಾನುವಾರದಂದು ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿ ದಾನ ಮಾಡಿ. ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 195. ಅದೃಷ್ಟ ಬಣ್ಣ ಕೇಸರಿ, ಕೆಂಪು ಮತ್ತು ಚಿನ್ನದ ಬಣ್ಣ. ಈ ವಾರ ನಿಮ್ಮಲ್ಲಿ ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಶಕ್ತಿ. ಯಾವುದೇ ಸವಾಲು ಬಂದರೂ ಧೈರ್ಯದಿಂದ ಎದುರಿಸಿ ಗೆಲ್ಲುವಿರಿ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ವಾರ ಕನ್ಯಾ ರಾಶಿಯವರಿಗೆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಅತ್ಯಂತ ಸೂಕ್ತವಾದ ಸಮಯ. ಸಣ್ಣ ವಿಷಯಗಳಿಗೂ ಹೆಚ್ಚಿನ ಗಮನ ನೀಡುವ ನಿಮ್ಮ ಗುಣವು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡಲಿದೆ. ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗಿಗಳಿಗೆ ಈ ವಾರ ಶಿಸ್ತುಬದ್ಧ ಕೆಲಸದ ವಾತಾವರಣವಿರುತ್ತದೆ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸರಿಯಾದ ಸಮಯ. ನಿಮ್ಮ ಕಾರ್ಯದಕ್ಷತೆಯನ್ನು ಕಂಡು ಮೇಲಧಿಕಾರಿಗಳು ಹೊಸ ಜವಾಬ್ದಾರಿಗಳನ್ನು ವಹಿಸಬಹುದು. ಶಿಕ್ಷಕರು, ಲೆಕ್ಕಪತ್ರ ಸಂಶೋಧಕರು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಲಾಭದಾಯಕ ಅವಧಿ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಪರ್ಧಿಗಳ ಮೇಲೆ ನೀವು ಮೇಲುಗೈ ಸಾಧಿಸುವಿರಿ. ಹೂಡಿಕೆ ಮಾಡುವಾಗ ದೀರ್ಘಕಾಲದ ಲಾಭವನ್ನು ಗಮನದಲ್ಲಿಟ್ಟುಕೊಳ್ಳಿ. ವಿದೇಶಿ ಸಂಪರ್ಕ. ವಿದೇಶದಲ್ಲಿ ಕೆಲಸ ಅಥವಾ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನಿಸುವವರಿಗೆ ಏಪ್ರಿಲ್ 15 ನಂತರ ಶುಭ ಸುದ್ದಿ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವಾರವು ಬಹಳ ಜಾಗರೂಕರಾಗಿರುತ್ತೀರಿ. ಇದು ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತದೆ. ಆದಾಯವು ಸ್ಥಿರವಾಗಿರುತ್ತದೆ. ಕಮಿಷನ್ ಅಥವಾ ಸಲಹಾ ವೃತ್ತಿಯಲ್ಲಿರುವವರಿಗೆ ಅನಿರೀಕ್ಷಿತ ಧನಲಾಭವಾಗುವ ಯೋಗವಿದೆ. ಆರೋಗ್ಯದ ಮೇಲೆ ಅಥವಾ ಮನೆಯ ದಿನಸಿ ಸಾಮಗ್ರಿಗಳ ಮೇಲೆ ಸ್ವಲ್ಪ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಸಾಲಗಳು ನೀಡಬೇಡಿ, ಏಕೆಂದರೆ ಅದನ್ನು ವಾಪಸ್ ಪಡೆದುಕೊಳ್ಳಲು ನೀವು ಕಷ್ಟಪಡಬೇಕಾಗಬಹುದು. ಹೊಸ ಭೂಮಿ ಅಥವಾ ಮನೆ ಖರೀದಿ ಆಲೋಚನೆ ಇದ್ದರೆ ಈ ವಾರ ಕಾನೂನುಬದ್ಧ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಒಟ್ಟಾರೆಯಾಗಿ ಶಾಂತಿ ಇರಲಿದೆ. ಮನೆಯವರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸುವಿರಿ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಂತೋಷ ತರಲಿದೆ. ಪ್ರೇಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಯೋಚಿಸುವಿರಿ. ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಗಂಭೀರ ಚರ್ಚೆ ನಡೆಸುವಿರಿ. ಕಟುವಾದ ಮಾತುಗಳಿಂದ ಮನೆಯವರ ಮನಸ್ಸನ್ನು ನೋವು ಮಾಡಬೇಡಿ. ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಆರೋಗ್ಯದ ವಿಷಯದಲ್ಲಿ ಈ ವಾರ ಸ್ವಲ್ಪ ಏರಿಳಿತದಿಂದಿರಬಹುದು. ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಅತಿ ಅಗತ್ಯ. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆತಂಕ ಉಂಟಾಗಬಹುದು. ಇದನ್ನು ಹೋಗಲಾಡಿಸಲು ದಿನನಿತ್ಯ 20 ನಿಮಿಷ ಧ್ಯಾನ ಅಥವಾ ವಾಕಿಂಗ್ ಮಾಡಿ. ಹಸಿರು ತರಕಾರಿಗಳು ಮತ್ತು ನಾರಿನಾಂಶವಿರುವ ಆಹಾರ ಹೆಚ್ಚಾಗಿ ಸೇವಿಸಿ. ದಿನವಾರು ಮುಖ್ಯಾಂಶಗಳು. 13-14 ಕೆಲಸದ ಮೇಲೆ ಹೆಚ್ಚಿನ ಏಕಾಗ್ರತೆ. ಹೊಸ ಯೋಜನೆಗಳನ್ನು ಆರಂಭಕ್ಕೆ ಒಳ್ಳೆಯದು. 15-16 ಆರ್ಥಿಕ ವ್ಯವಹಾರದಲ್ಲಿ ಯಶಸ್ಸು, ಆದರೆ ಮಾತುಗಾರಿಕೆಯಲ್ಲಿ ಸಂಯಮವಿರಲಿ. 17-18 ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಹಳೆಯ ಗೆಳೆಯರ ಭೇಟಿಯಾಗುವ ಸಾಧ್ಯತೆ ಇದೆ. 19 ವಾರಾಂತ್ಯವು ಸ್ವಲ್ಪ ವಿಶ್ರಾಂತಿಯಿಂದ ಕೂಡಿದೆ. ಮುಂದಿನ ವಾರದ ಕೆಲಸಗಳಿಗೆ ತಯಾರಿ ನಡೆಸುವಿರಿ. ವಿಶೇಷ ಪರಿಹಾರ: ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಆಲಿಸಿ. ಹಸಿರು ಹೆಸರು ಬೇಳೆಯನ್ನು ಅಥವಾ ಹಸಿರು ಬಟ್ಟೆಯನ್ನು ದೇವಸ್ಥಾನಕ್ಕೆ ಬಡವರಿಗೆ ದಾನ ಮಾಡಿ. ಮಂತ್ರ: ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 5, 3, 6. ಅದೃಷ್ಟ ಬಣ್ಣ ಹಸಿರು, ಬಿಳಿ, ತಿಳಿ ನೀಲಿ. ಈ ವಾರ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂಘಟನಾ ಚತುರತೆಯಿಂದ ನಿಮಗೆ ಶ್ರೀರಕ್ಷೆಯಾಗಲಿದೆ. ನಿಮ್ಮ ಗುರಿಯತ್ತ ದೃಢವಾಗಿಸಲು ಶುಭವಾಗಿರಲಿ. ಮುಂದಿನ ರಾಶಿ ತುಲಾರಾಶಿ. ಈ ವಾರ ತುಲಾರಾಶಿಯವರಿಗೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಅತಿ ಮುಖ್ಯ. ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಮತ್ತು ಸಂವಹನ ಕಲೆ ಹೆಚ್ಚಾಗಲಿದೆ. ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗ ಕ್ಷೇತ್ರದಲ್ಲಿ ಈ ವಾರ ಹೊಸ ತಿರುವುಗಳು ಕಂಡುಬರಲಿದೆ. ಉದ್ಯೋಗಿಗಳಿಗೆ ಉತ್ತಮ ಬಾಂಧವ್ಯ ಬೆಳೆಯಲಿದೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ವರ್ಗಾವಣೆ ಬಗ್ಗೆ ಸಕಾರಾತ್ಮಕ ಸುದ್ದಿ ಏಪ್ರಿಲ್ 15 ನಂತರ ಕೇಳುವಿರಿ. ಕಲೆ, ವಿನ್ಯಾಸ ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಪ್ರಗತಿ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲು ಏಪ್ರಿಲ್ 17 ಮತ್ತು 18 ಅತ್ಯಂತ ಶುಭ ದಿನಗಳು. ಕೆಲಸದ ಸ್ಥಳದಲ್ಲಿ ಕೆಲವರು ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ರಕ್ಷಿಸುತ್ತದೆ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವಾರ ಲಾಭ ಮತ್ತು ಖರ್ಚುಗಳ ಸಮಾನ ಮಿಶ್ರಣವಾಗಿರುತ್ತದೆ. ಹಳೆಯ ಬಾಕಿ ಹಣಗಳು ವಾಪಸ್ ಬರಲಿವೆ. ಬಟ್ಟೆ, ಆಭರಣ ಅಥವಾ ಸೌಂದರ್ಯವರ್ಧಕ ವ್ಯವಹಾರದಲ್ಲಿರುವವರಿಗೆ ಉತ್ತಮ ಲಾಭ ದೊರೆಯಲಿದೆ. ಸುಂದರವಾದ ವಸ್ತುಗಳ ಖರೀದಿ ಅಥವಾ ಮನೆಯ ಅಲಂಕಾರಿಕ ವಸ್ತುಕ್ಕಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ.
ಐಷಾರಾಮಿ ಜೀವನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುವಂತೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಈ ವಾರ ದೀರ್ಘಕಾಲದ ಹೂಡಿಕೆಗಳಿಗೆ ಪೂರಕವಾಗಿದೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ, ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಸುಂದರವಾದ ವಾರ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಮಧುರ ಬಾಂಧವ್ಯ ಮೂಡಲಿದೆ. ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವಿರಿ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವ ಬಗ್ಗೆ ಚರ್ಚೆಗಳಾಗಬಹುದು. ಮಕ್ಕಳ ನಡವಳಿಕೆಯಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ. ಪ್ರೇಮಿಗಳಿಗೆ ಈ ವಾರ ಅತ್ಯಂತ ರೊಮ್ಯಾಂಟಿಕ್ ದಿನವಾಗಲಿದೆ. ಮದುವೆಯ ಪ್ರಸ್ತಾಪ ಮಾಡಲು ಇದು ಸೂಕ್ತ ಸಮಯ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಉತ್ತಮವಾಗಿರುತ್ತದೆ. ಮೂತ್ರಪಿಂಡ ಅಥವಾ ಸೊಂಟದ ಭಾಗದಲ್ಲಿ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯುವುದು ಅವಶ್ಯಕ. ಮಾನಸಿಕ ಶಾಂತಿ, ಸೌಂದರ್ಯ ಮತ್ತು ಕಲೆಯತ್ತ ನಿಮ್ಮ ಮನಸ್ಸು ವಾಲುವುದರಿಂದ ಮಾನಸಿಕವಾಗಿ ಪ್ರಫುಲ್ಲಗೊಳ್ಳುವಿರಿ. ದಿನನಿತ್ಯ ಪ್ರಾಣಾಯಾಮ ಮಾಡುವುದನ್ನು ಮರೆಯಬೇಡಿ. ದಿನವಾರು ಮುಖ್ಯಾಂಶಗಳು: ಏಪ್ರಿಲ್ 13-14 ವಾರದ ಆರಂಭದಲ್ಲಿ ಖರ್ಚುಗಳು ಹೆಚ್ಚಾಗಿರುವುದರಿಂದ ಆರ್ಥಿಕ ಯೋಜನೆ ರೂಪಿಸುವಿರಿ. ಏಪ್ರಿಲ್ 15-16 ವೃತ್ತಿಯಲ್ಲಿ ಯಶಸ್ಸು ಮತ್ತು ಹೊಸ ಜನರ ಭೇಟಿ, ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. 17-18 ಕೌಟುಂಬಿಕ ಸಂತೋಷ ಮತ್ತು ದೂರದ ಪ್ರಯಾಣ ಯೋಗವಿದೆ. 19 ಹಳೆಯ ಹಿತೈಷಿಗಳೊಂದಿಗೆ ಸಂಭಾಷಣೆ, ಮುಂದಿನ ವಾರದ ತಯಾರಿ ನಡೆಸುವಿರಿ. ಅದೃಷ್ಟ ಮಾಹಿತಿ ಮತ್ತು ವಿಶೇಷ ಪರಿಹಾರ: ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಮಲದ ಹೂ ಅರ್ಪಿಸಿ ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಲಲಿತ ಸಹಸ್ರನಾಮ ಪಠಿಸಿ. ಬಡ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿ ದಾನ ಮಾಡಿ. ಮಂತ್ರ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 278. ಅದೃಷ್ಟ ಬಣ್ಣ ಬಿಳಿ, ತಿಳಿ ಗುಲಾಬಿ, ಕ್ರೀಮ್ ಬಣ್ಣ. ಈ ವಾರ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ನ್ಯಾಯೋಚಿತ ವರ್ತನೆ ನಿಮಗೆ ಎಲ್ಲೆಡೆ ಗೌರವ ತಂದುಕೊಡಲಿದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವಾರ ವೃಶ್ಚಿಕ ರಾಶಿಯವರಿಗೆ ಸವಾಲುಗಳು ಜಯಿಸಲು ಗೆಲುವಿನ ಹಾದಿಯಲ್ಲಿ ಸಾಗುವ ಕಾಲವಾಗಿದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿರ್ವಹಣಾ ಶಕ್ತಿಯು ಸಂಕೀರ್ಣ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಲಿದೆ. ವೃತ್ತಿ ಮತ್ತು ಉದ್ಯೋಗ, ವೃತ್ತಿರಂಗದಲ್ಲಿ ಈ ವಾರ ನೀವು ಪ್ರಭಾವಶಾಲಿಯಾಗಿ ಹೊರಹೊಮ್ಮಲಿದ್ದೀರಿ. ಕೆಲಸದ ಸ್ಥಳದಲ್ಲಿ ಬಾಕಿ ಉಳಿದಿದ್ದ ಕಠಿಣ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ. ನಿಮ್ಮ ಚತುರತೆಯನ್ನು ಕಂಡು ಮೇಲಧಿಕಾರಿಗಳು ಬೆರಗಾಗಬಹುದು. ಪೊಲೀಸ್, ರಕ್ಷಣೆ, ವೈದ್ಯಕೀಯ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಶುಭದಾಯಕ ಅವಧಿ. ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳ ಕಾಟವಿರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅವರನ್ನು ಸೋಲಿಸುವಿರಿ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಏಪ್ರಿಲ್ 16 ನಂತರ ಸಕಾರಾತ್ಮಕ ಸಂದೇಶ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭವಾಗುವ ಯೋಗವಿದೆ. ವಿದೇಶಿ, ಕಬ್ಬಿಣ, ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಈ ವಾರ ಹೆಚ್ಚಿನ ಆದಾಯ ಸಿಗಲಿದೆ. ಆರ್ಥಿಕ ಸ್ಥಿತಿ: ಆರ್ಥಿಕವಾಗಿ ಈ ವಾರ ನೀವು ಉತ್ತಮ ಪ್ರಗತಿಯನ್ನು ಕಾಣುವಿರಿ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಲಕ್ಷಣಗಳಿವೆ. ಸ್ಥಗಿತಗೊಂಡ ಹಣಕಾಸಿನ ಕೆಲಸಗಳು ಮತ್ತೆ ಸಕ್ರಿಯವಾಗಲಿದೆ. ಆರೋಗ್ಯದ ಮೇಲೆ ಅಥವಾ ವಾಹನ ದುರಸ್ತಿಗಾಗಿ ಸ್ವಲ್ಪ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಅನಗತ್ಯ ಸಹಾಯ, ಹೂಡಿಕೆಗಳಿಂದ ಮತ್ತು ಈ ವಾರ ದೂರವಿರುವುದು ಬಹಳ ಉತ್ತಮ. ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆ ಹಣ ಕೈ ಸೇರುವ ಸಾಧ್ಯತೆ ಇದೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ, ಕುಟುಂಬದಲ್ಲಿ ಭಾವನಾತ್ಮಕ ಏರಿಳಿತ ಕಂಡುಬರಬಹುದು. ಮನೆಯಲ್ಲಿ ವಿಶೇಷ ಕಾರ್ಯ ನಡೆಯುವ ಬಗ್ಗೆ ಚರ್ಚೆ ಹೆಚ್ಚಾಗಬಹುದು. ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಯಾರನ್ನು ದೊಡ್ಡದು ಮಾಡಬೇಡಿ. ಹಿರಿಯರ ಆರೋಗ್ಯದ ಕಡೆ ಕಾಳಜಿ ವಹಿಸಿ. ಪ್ರೇಮ ಜೀವನದಲ್ಲಿ ಗಂಭೀರ ಇರಲಿದೆ. ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ. ಜೀವನ ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಅವರೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ಆರೋಗ್ಯ ದೃಷ್ಟಿಯಿಂದ ಈ ವಾರ ಮಿಶ್ರ ಫಲಗಳಿವೆ. ರಕ್ತದೊತ್ತಡ ಅಥವಾ ಉಷ್ಣ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ವಾಹನ ಚಾಲನೆಯಾಗುವಾಗ ಎಚ್ಚರ ಅಗತ್ಯ. ನಿಮ್ಮಲ್ಲಿ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ವೇಳೆ ಸರಿಯಾಗಿ ನಿದ್ದೆ ಬರದೆ ಇರಬಹುದು. ನೈಸರ್ಗಿಕ ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸಿ. ದಿನವಾರು ಮುಖ್ಯಾಂಶಗಳು: ಏಪ್ರಿಲ್ 13-14 ವಾರದ ಆರಂಭದಲ್ಲಿ ಸ್ವಲ್ಪ ಗೊಂದಲವಿರಬಹುದು. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 2 ಬಾರಿ ಯೋಚಿಸಿ. 15-16 ಕೆಲಸದಲ್ಲಿ ಪೂರ್ಣ ವಿಜಯ. ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಸಿಗಲಿದೆ. 17-18 ಕೌಟುಂಬಿಕ ಸಂತೋಷ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿ. 19 ಹಳೆಯ ಹಿತೈಷಿಗಳ ಭೇಟಿ ಮತ್ತು ಭವಿಷ್ಯದ ಆರ್ಥಿಕ ಯೋಜನೆ ಬಗ್ಗೆ ಚರ್ಚೆ. ಅದೃಷ್ಟ ಮಾಹಿತಿ ಮತ್ತು ವಿಶೇಷ ಪರಿಹಾರ: ಮಂಗಳವಾರದಂದು ಹನುಮಾನ್ ಚಾಲಿಸ ಪಠಿಸಿ ಮತ್ತು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ. ಕೆಂಪು ಬಣ್ಣದ ಬೇಳೆ, ಮಸೂರ್ ದಾಲ್ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡಿ. ಮಂತ್ರ ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 918. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಕೇಸರಿ. ಈ ವಾರ ನಿಮ್ಮ ಜೈವಿಕ ಶಕ್ತಿ ಮತ್ತು ಕಠಿಣ ಪರಿಶ್ರಮವು ನಿಮಗೆ ಅಸಾಧ್ಯವಾದುದನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಸಂಕಲ್ಪ ದೃಢವಾಗಿರಲಿ. ಮುಂದಿನ ರಾಶಿ ಧನುರಾಶಿ. ಈ ವಾರ ಧನುರಾಶಿಯವರಿಗೆ ಅದೃಷ್ಟ ಮತ್ತು ಶ್ರಮದ ಸಮ್ಮಿಲನವಾಗಿದೆ. ನಿಮ್ಮ ದೂರದ ದೃಷ್ಟಿ ಆಲೋಚನೆಗಳು ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿಯಾಗಲಿದೆ. ವೃತ್ತಿ ಮತ್ತು ಶಿಕ್ಷಣ: ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಈ ವಾರ ನೀವು ಕಾಣಬಹುದು.
ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ನೀವು ಶಿಕ್ಷಕರು, ಸಲಹೆಗಾರರು ಅಥವಾ ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ದೂರದ ಊರುಗಳಿಂದ ಉತ್ತಮ ಅವಕಾಶ ಬರಬಹುದು. ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಅನುಕೂಲಕರವಾಗಿದೆ. ಸಂಶೋಧನೆ ಅಥವಾ ಉನ್ನತ ವ್ಯಾಸಂಗದಲ್ಲಿ ತೊಡಗಿಕೊಂಡಿರುವವರಿಗೆ ಹೊಸ ಹುಳುಗಳು ಸಿಗಲಿದೆ. ವಿದೇಶಿ ವಿವಿದ್ಯಾಲಯದಲ್ಲಿ ಅರ್ಜಿ ಸಲ್ಲಿಸಲು ಇದು ಸುಸಮಯ. ಕೆಲಸದ ನಿಮಿತ್ತ ದೂರದ ಪ್ರಯಾಣ ಮಾಡಬೇಕಾಗಬಹುದು. ಇದು ಮುಂದೆ ನಿಮಗೆ ಲಾಭ ತಂದುಕೊಡಲಿದೆ. ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ಈ ವಾರ ನೀವು ಸ್ಥಿರತೆಯನ್ನು ಕಾಣುವಿರಿ. ಲಾಭ. ಹಿರಿಯರಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನಲಾಭವಾಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡಿದ್ದರೆ ಉತ್ತಮ ಲಾಭ ನಿರೀಕ್ಷಿಸಬಹುದು. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ತೀರ್ಥಯಾತ್ರೆಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಮಕ್ಕಳ ಶಿಕ್ಷಣದ ಮೇಲೆ ಹೂಡಿಕೆ ಅಥವಾ ಖರ್ಚು ಈ ವಾರ ಹೆಚ್ಚಾಗಲಿದೆ. ಅಪರಿಚಿತ ವ್ಯಕ್ತಿಗಳ ಹಣಕಾಸಿನ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಯಾರೊಬ್ಬರನ್ನು ಶ್ಯೂರಿಟಿ ಹಾಕಿ ಸಹಿ ಹಾಕಬೇಡಿ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ಮನೆಯಲ್ಲಿ ಶುಭ ಸಮಾರಂಭ ಅಥವಾ ಪೂಜಾ ಕಾರ್ಯಗಳು ನಡೆಯಲಿದೆ. ತಂದೆಯ ಮಾರ್ಗದರ್ಶನದಿಂದ ನೀವು ದೊಡ್ಡ ಸಮಸ್ಯೆಯೊಂದು ಪಾರಾಗುವಿರಿ. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ಪ್ರೇಮ ಜೀವನದಲ್ಲಿ ಸಂಯಮ ಅಗತ್ಯ. ಸಂಗಾತಿಯ ಮೇಲೆ ನಿಮ್ಮ ನಿರ್ಧಾರಗಳನ್ನು ಹೆಗಲೇರಬೇಡಿ. ಪರಸ್ಪರ ಗೌರವ ನೀಡುವ ಮೂಲಕ ಸಂಬಂಧ ಗಟ್ಟಿಗೊಳಿಸುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನಿಮ್ಮ ಮಾತಿನ ಜನ ಮನ್ನಣೆ ನೀಡಲಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಜಾಗರೂಕರಾಗಿರಿ. ಯಕೃತ್ ಅಂದರೆ ಲಿವರ್ ಅಥವಾ ಮಧುಮೇಹ ಸಮಸ್ಯೆ ಇರುವವರು ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸಿ. ತೊಡೆ ಅಥವಾ ಸೊಂಟದ ಭಾಗದಲ್ಲಿ ಸ್ನಾಯು ಸೆಳೆತ ಉಂಟಾಗಬಹುದು. ಅತಿಯಾದ ಸಿಹಿ ಪದಾರ್ಥ ಸೇವನೆ ಬೇಡ. ಪ್ರತಿದಿನ ಬೆಳಗ್ಗೆ ನಡಿಗೆ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ದಿನವಾರು ಮುಖ್ಯಾಂಶಗಳು. ಏಪ್ರಿಲ್ 13-14 ಧಾರ್ಮಿಕ ಚಿಂತನೆ ಹೆಚ್ಚಾಗಲಿದೆ. ದೇವಸ್ಥಾನಕ್ಕೆ ಭೇಟಿ ನೀಡುವಿರಿ. 15-16 ಕೆಲಸದಲ್ಲಿ ಬದ್ಧತೆ ಪ್ರದರ್ಶಿಸುವಿರಿ. ಆರ್ಥಿಕ ಪ್ರಗತಿ ಕಂಡುಬರಲಿದೆ. 17-18 ಕೌಟುಂಬಿಕ ಪ್ರವಾಸ ಅಥವಾ ಔತಣಕೂಟ ಸಾಧ್ಯತೆ. ಮನಸ್ಸಿಗೆ ನೆಮ್ಮದಿ. 19 ಭವಿಷ್ಯದ ಹೂಡಿಕೆಗಳ ಬಗ್ಗೆ ಹಿರಿಯರ ಆಶೀರ್ವಾದ ಪಡೆಯಿರಿ. ಅದೃಷ್ಟ ಮಾಹಿತಿ ಮತ್ತು ವಿಶೇಷ ಪರಿಹಾರ. ಗುರುವಾರದಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಆಲಿಸುವುದು ಉತ್ತಮ. ಬಡವರಿಗೆ ಹಳದಿ ಬಣ್ಣದ ಹಣ್ಣುಗಳು ಅಥವಾ ಕಡಲೆಬೇಳೆ ದಾನ ಮಾಡಿ. ಓಂ ಗುರುಂ ಬುಧಾಯ ಬೃಹಸ್ಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 319. ಅದೃಷ್ಟ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ. ಈ ವಾರ ನಿಮ್ಮ ಪ್ರಾಮಾಣಿಕತೆ ಮತ್ತು ದಯಾಪರತೆ ನಿಮಗೆ ಹೊಸ ದಾರಿಯನ್ನು ತೆರೆಯಲಿದೆ. ನಂಬಿಕೆಯಿಂದ ಮುನ್ನಡೆಯಿರಿ. ಮುಂದಿನ ರಾಶಿ ಮಕರ ರಾಶಿ. ಈ ವಾರ ಮಕರ ರಾಶಿಯವರಿಗೆ ಜವಾಬ್ದಾರಿಗಳ ಹೊರೆ ಹೆಚ್ಚಿದ್ದರೂ ಅದನ್ನು ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ. ಶಿಸ್ತುಬದ್ಧ ಜೀವನ ಶೈಲಿಯಿಂದ ನೀವು ಅಂದುಕೊಂಡಿದ್ದನ್ನು ಸಾಧಿಸುವಿರಿ. ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ಜೀವನದಲ್ಲಿ ಈ ವಾರ ಸ್ಥಿರತೆ ಮತ್ತು ಪ್ರಗತಿ ಕಂಡುಬರಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಿನ ಒತ್ತಡ ಕಡಿಮೆಯಾಗಲಿದೆ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಕಂಡು ಹಿರಿಯ ಅಧಿಕಾರಿಗಳು ಪ್ರಶಂಸಿಸಲಿದ್ದಾರೆ. ತಾಂತ್ರಿಕ ಕ್ಷೇತ್ರ, ಇಂಜಿನಿಯರಿಂಗ್ ಮತ್ತು ಕಾರ್ಖಾನೆ ಕೆಲಸದ ಮಾಡುವವರಿಗೆ ಈ ವಾರ ವಿಶೇಷ ಲಾಭದಾಯಕವಾಗಿರುತ್ತದೆ. ಸ್ಥಳ ಬದಲಾವಣೆ. ಒಂದು ವೇಳೆ ನೀವು ವರ್ಗಾವಣೆ ಕಾಯುತ್ತಿದ್ದರೆ ಈ ವಾರ ಅದಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಬರಬಹುದು. ಹೊಸ ಉದ್ಯೋಗ ಹುಡುಕಾಟದಲ್ಲಿರುವವರಿಗೆ ಏಪ್ರಿಲ್ 15ರ ನಂತರ ಯಶಸ್ಸು ಸಿಗಲಿದೆ. ಲೋಹ, ಸಿಮೆಂಟ್, ಕಬ್ಬಿಣದ ವ್ಯಾಪಾರಿಗಳಿಗೆ ಈ ವಾರ ಹೆಚ್ಚಿನ ಆದಾಯ ಸಿಗಲಿದೆ. ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಲ್ಲ. ಹಳೆಯ ಯೋಜನೆಗಳ ಮೇಲೆ ಗಮನ ಹರಿಸಿ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವಾರ ನೀವು ಬಹಳ ಸಮತೋಲನವಾಗಿರುತ್ತೀರಿ. ಆದಾಯದ ಮೂಲಗಳಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಅನಿರೀಕ್ಷಿತವಾಗಿ ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಅನಗತ್ಯ ಖರ್ಚುಗಳು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುವಿರಿ. ಮನೆ ಅಥವಾ ವಾಹನದ ರಿಪೇರಿಗಾಗಿ ಸ್ವಲ್ಪ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಸ್ಥಿರ ಆಸ್ತಿ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡುವ ಬಗ್ಗೆ ಆಲೋಚನೆ ನಡೆಸುವಿರಿ. ಇದು ದೀರ್ಘಕಾಲದ ದೃಷ್ಟಿಯಿಂದ ಲಾಭದಾಯಕವಾಗಿರಲಿದೆ. ಕೌಟುಂಬಿಕ ಮತ್ತು ವೃತ್ತಿ ಜೀವನ. ಕುಟುಂಬದ ಜವಾಬ್ದಾರಿಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸುವಿರಿ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮಕ್ಕಳ ಶಿಸ್ತಿನ ಬಗ್ಗೆ ನೀವು ಸ್ವಲ್ಪ ಕಠಿಣವಾಗಿ ಬೇಕಾಗಬಹುದು, ಆದರೆ ಅದು ಅವರ ಭವಿಷ್ಯಕ್ಕೆ ಒಳ್ಳೆಯ ಸಂಬಂಧ. ಭೇಟಿಯಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದೆ. ನಿಮ್ಮ ಕೆಲಸದ ಒತ್ತಡದ ನಡುವೆಯೂ ಅವರಿಗೆ ಸಮಯ ನೀಡಲು ಪ್ರಯತ್ನಿಸುವಿರಿ. ಪ್ರೇಮಿಗಳಿಗೆ ಈ ವಾರ ಸಾಮಾನ್ಯವಾಗಿರುತ್ತದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬೆಳೆಸದೆ ತಕ್ಷಣವೇ ಬಗೆಹರಿಸಿಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನೀವು ಜಾಗರೂಕರಾಗಿರಬೇಕು. ಮಂಡಿ ನೋವು, ಕೀಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳುವುದು ಅವಶ್ಯಕ.
ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಸಾತ್ವಿಕ ಆಹಾರ ಸೇವಿಸಿ. ರಾತ್ರಿ ವೇಳೆ ಹೆಚ್ಚು ಹೊತ್ತು ಜಾಗರಣೆ ಮಾಡಬೇಡಿ. ಪ್ರಾಣಾಯಾಮ ಅಥವಾ ಲಘು ವ್ಯಾಯಾಮ ನಿಮ್ಮ ದೇಹ ಚೈತನ್ಯ ನೀಡಲಿದೆ. ದಿನವಾರು ಮುಖ್ಯಾಂಶ. ಏಪ್ರಿಲ್ 13-14 ಕೆಲಸದಲ್ಲಿ ಅತಿಯಾದ ಗಡಿಬಿಡಿ ಬೇಡ. ತಾಳ್ಮೆಯಿಂದ ಕೆಲಸ ಮಾಡಿ. 15-16 ಆರ್ಥಿಕ ಲಾಭದ ಸಾಧ್ಯತೆ. ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. 17-18 ಕೌಟುಂಬಿಕ ಕಾರ್ಯದಲ್ಲಿ ಭಾಗಿ. ಹೊಸ ಜನರ ಪರಿಚಯವಾಗಲಿದೆ. ಏಪ್ರಿಲ್ 19 ವಿಶ್ರಾಂತಿಗೆ ಆದ್ಯತೆ ನೀಡಿ. ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ. ಅದೃಷ್ಟ ಮಾಹಿತಿ ಮತ್ತು ವಿಶೇಷ ಪರಿಹಾರ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಚಾಲಿಸ ಪಠಿಸುವುದರಿಂದ ತುಂಬಾ ಒಳ್ಳೆಯದು. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನದಾನ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 8 ಮತ್ತು 4. ಅದೃಷ್ಟ ಬಣ್ಣ ತಿಳಿ ನೀಲಿ, ಕಪ್ಪು, ಗಾಢ ಬೂದು ಬಣ್ಣ. ಈ ವಾರ ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆಯೇ ನಿಮ್ಮ ಯಶಸ್ಸಿನ ಗುಟ್ಟಾಗಲಿದೆ. ಅಡೆತಡೆ ಬಂದರೂ ಧೃತಿಗೆಡದೆ ಮುನ್ನಡೆಯಿರಿ. ಮುಂದಿನ ರಾಶಿ ಕುಂಭರಾಶಿ. ಈ ವಾರ ಕುಂಭರಾಶಿಯವರಿಗೆ ವೈಯಕ್ತಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸಂಪರ್ಕ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ನಿಮ್ಮ ಸೃಜನಶೀಲತೆ ಮತ್ತು ಮಾನವೀಯ ಗುಣಗಳು ಎಲ್ಲರ ಮೆಚ್ಚುಗೆ ಪಾತ್ರರಾಗಲಿದೆ. ವೃತ್ತಿ ಮತ್ತು ಸಂಶೋಧನೆ, ಉದ್ಯೋಗ ಕ್ಷೇತ್ರದಲ್ಲಿ ಈ ವಾರ ಹೊಸ ಅವಕಾಶಗಳು ಮತ್ತು ಸವಾಲುಗಳು ಎದುರಾಗಲಿದೆ. ನಾವೀನ್ಯತೆ, ಕೆಲಸದ ಸ್ಥಳದಲ್ಲಿ ನೀವು ನೀಡುವ ಹೊಸ ಐಡಿಯಾಗಳು ಸಂಸ್ಥೆಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ತಂತ್ರಜ್ಞಾನ, ಸಂಶೋಧನೆ, ವಿಜ್ಞಾನ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿರುವವರಿಗೆ ಈ ವಾರ ಅತ್ಯಂತ ಸಕಾರಾತ್ಮಕವಾಗಲಿದೆ. ನಿಮ್ಮ ಪ್ರಾಮಾಣಿಕತೆ, ದುಡಿಮೆಯನ್ನು ಹಿರಿಯರ ಅಧಿಕಾರಿಗಳು ಗುರುತಿಸಲಿದ್ದಾರೆ. ತಂಡವನ್ನು ಮುನ್ನಡೆಯಲು ನಾಯಕತ್ವದ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವಾಗ ತಪ್ಪಿಸು. ಎಲ್ಲರನ್ನೂ ಒಳಗೊಳ್ಳುವ ನಿಮ್ಮ ಗುಣ ನಿಮ್ಮನ್ನು ಯಶಸ್ಸಿನತ್ತ ಕಾರಣಗೊಳಿಸುತ್ತದೆ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವಾರ ಲಾಭದಾಯಕವಾಗಿದ್ದರೂ ಹೂಡಿಕೆ ವಿಷಯದಲ್ಲಿ ಎಚ್ಚರ ವಹಿಸಿ. ಆದಾಯದ ಸ್ಥಿರತೆ ಇರಲಿದೆ. ವಿದೇಶಿ ಸಂಪರ್ಕಗಳಿಂದ ಅಥವಾ ಆನ್ಲೈನ್ ವ್ಯವಹಾರಗಳಿಂದ ಹಣ ಹರಿದು ಬರುವ ಯೋಗವಿದೆ. ತಾಂತ್ರಿಕ ಉಪಕರಣಗಳು ಅಥವಾ ಹೊಸ ಸಾಫ್ಟ್ವೇರ್ಗಾಗಿ ಹಣ ಬೇಯಿಸುವ ಸಾಧ್ಯತೆ ಇದೆ. ಸಮಾಜ ಸೇವೆ ಅಥವಾ ದಾನ ಧರ್ಮಗಳಿಗೂ ಸ್ವಲ್ಪ ಹಣ ಮೀಸಲಿಡಿ. ಈ ವಾರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ. ಆತುರದ ನಿರ್ಧಾರಗಳು ನಷ್ಟವಾಗುವ ಸಾಧ್ಯತೆ ಇದೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಕೌಟುಂಬದಲ್ಲಿ ತಿಳಿಯಾದ ಆಹ್ಲಾದಕರ ವಾತಾವರಣವಿರುತ್ತದೆ. ಮನೆಯಲ್ಲಿ ಹಳೆಯ ಗೆಳೆಯರು ಅಥವಾ ದೂರದ ಸಂಬಂಧಿಕರು ಆಗಮನವಾಗಬಹುದು. ಸಮಾಜದಲ್ಲಿ ನಿಮ್ಮ ಕುಟುಂಬದ ಘನತೆ ಹೆಚ್ಚಾಗಲಿದೆ. ಒಡ ಹುಟ್ಟಿದವರೊಂದಿಗೆ ನಿಮಗೆ ಅಗತ್ಯವಿರುವ ಸಹಾಯ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಹೊಸ ತಿರುವು ಸಿಗಬಹುದು. ನಿಮ್ಮ ಸಂಬಂಧದ ಬಗ್ಗೆ ಮನೆಯಲ್ಲಿ ಚರ್ಚಿಸಲು ಇದು ಸೂಕ್ತ ಸಮಯ. ಜೀವನ ಸಂಗಾತಿಯ ಬುದ್ಧಿವಂತಿಕೆಯು ನಿಮ್ಮ ಸಂಕಷ್ಟದ ಸಮಯದಲ್ಲಿ ದಾರಿದೀಪವಾಗಲಿದೆ. ಅವರ ಆರೋಗ್ಯದ ಕಡೆ ಗಮನವಿರಲಿ. ಆರೋಗ್ಯದ ವಿಷಯದಲ್ಲಿ ಈ ವಾರ ಸ್ವಲ್ಪ ಕಾಳಜಿ ಅಗತ್ಯ. ಕಾಲಿನ ನೋವು ಅಥವಾ ಮಣಿಕಟ್ಟಿನ ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಮಾನಸಿಕ ಕೆಲಸದಿಂದಾಗಿ ರಾತ್ರಿ ವೇಳೆ ಸರಿಯಾದ ನಿದ್ದೆ ಬರದೇ ಇರಬಹುದು. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆ ಕಡಿಮೆ ಮಾಡಿ. ಪ್ರಕೃತಿ ನಡುವೆ ಸಮಯ ಕಳೆಯುವುದು ಮತ್ತು ಕಾಲ್ನಡಿಗೆ ವ್ಯಾಯಾಮ ಮಾಡುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ದ್ರವ ರೂಪದ ಆಹಾರವನ್ನು ಹೆಚ್ಚಾಗಿ ಸೇವಿಸಿ. ದಿನವಾರು ಮುಖ್ಯಾಂಶಗಳು. ಏಪ್ರಿಲ್ 13-14 ಹೊಸ ಯೋಜನೆಗಳ ಬಗ್ಗೆ ಆಲೋಚನೆ. ಸೃಜನಶೀಲ ಕೆಲಸಗಳಿಗೆ ಆದ್ಯತೆ. 15-16 ಆರ್ಥಿಕ ವ್ಯವಹಾರದಲ್ಲಿ ಯಶಸ್ಸು. ಸಾಮಾಜಿಕ ಕಾರ್ಯದಲ್ಲಿ ಭಾಗಿ. 17-18 ಕೌಟುಂಬಿಕ ಸುಖ ಮತ್ತು ಗೆಳೆಯರೊಂದಿಗೆ ಸಂಭ್ರಮದ ಸಮಯ. 19 ಭವಿಷ್ಯದ ಗುರಿಗಳ ಬಗ್ಗೆ ಗಂಭೀರ ಚಿಂತನೆ. ಮಾನಸಿಕ ಶಾಂತಿ ಪಡೆಯುವಿರಿ. ಅದೃಷ್ಟ ಮಾಹಿತಿ ಮತ್ತು ವಿಶೇಷ ಪರಿಹಾರ. ಶನಿವಾರದಂದು ಹನುಮಂತನಿಗೆ ಅಥವಾ ಶನಿ ದೇವರಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚಿ ಬಜರಂಗಬಾಣ ಪಠಿಸುವುದು ಶ್ರೇಯಸ್ಕರ. ಬಡವರಿಗೆ ಪಾದರಕ್ಷೆ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡಿ. ಓಂ ಶಂ ಶನಿಶ್ಚರಾಯ ನಮಃ ದಿನಕ್ಕೆ 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 8, 1, 4. ಅದೃಷ್ಟ ಬಣ್ಣ ನೀಲಿ, ನೇರಳೆ ಮತ್ತು ಕಪ್ಪು. ಈ ವಾರ ನಿಮ್ಮ ದೂರದೃಷ್ಟಿ ಮತ್ತು ಸ್ವತಂತ್ರ ಆಲೋಚನೆ ನಿಮಗೆ ಹೊಸ ಎತ್ತರವನ್ನು ತಂದುಕೊಡಲಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಈ ವಾರ ಮೀನರಾಶಿಯವರಿಗೆ ಭಾವನಾತ್ಮಕ ಸಮತೋಲನ ಮತ್ತು ಆರ್ಥಿಕ ಸುಧಾರಣೆ ಸಮಯ. ನಿಮ್ಮ ದಯಾಪರತೆ ಮತ್ತು ಅಂತಃಪ್ರಜ್ಞೆಯು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ನಡೆಸಲಿದೆ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಈ ವಾರ ಹೊಸ ತಿರುವುಗಳು ಕಂಡುಬರಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾತ್ಮಕತೆಯನ್ನು ಮನ್ನಣೆ ಸಿಗಲಿದೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿತ ಕೆಲಸದ ಸಂಪೂರ್ಣಗೊಳಿಸುವ ಹಂತಕ್ಕೆ ಬರಲಿದೆ. ಬರವಣಿಗೆ, ಕಲೆ, ಸಮಾಜ ಸೇವೆ ಮತ್ತು ಮೀನುಗಾರಿಕೆ ಅಥವಾ ಜಲ ಸಂಬಂಧಿಸಿದ ವ್ಯವಹಾರದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗಲಿದೆ. ವಿದೇಶಿ ಕಂಪನಿಗಳಿಗೆ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಏಪ್ರಿಲ್ 16 ನಂತರ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ.
ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವಾರ ನೀವು ಸಮಾಧಾನಕರ ಪರಿಸ್ಥಿತಿಯಲ್ಲಿರುವಿರಿ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ದೊರೆಯಲಿದೆ. ಬಾಕಿ ಉಳಿದಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಬೇಯಿಸುವ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಿನ ದಾನ ಧರ್ಮ ಅಥವಾ ಆಧ್ಯಾತ್ಮಿಕ ಪುಸ್ತಕಗಳಿಗಾಗಿ ಹಣ ಖರ್ಚು ಮಾಡುವ ಅನಿರೀಕ್ಷಿತ ಪ್ರಯಾಣದಿಂದ ಸ್ವಲ್ಪ ಖರ್ಚು ಆಗುವ ಸಾಧ್ಯತೆ ಇದೆ. ಈ ವಾರ ಭೂಮಿ ಅಥವಾ ಮನೆಯ ಮೇಲೆ ಹೂಡಿಕೆ ಮಾಡುವ ಬಗ್ಗೆ ಗಂಭೀರ ಚಿಂತನೆ ನಡೆಸುವಿರಿ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಒಡ ಹುಟ್ಟಿದವರೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಜನೆ ರೂಪಿಸುವಿರಿ. ನಿಮ್ಮ ಮಾತಿನ ಮಧುರತೆಯಿಂದ ಮನೆಯವರ ಮನಗೆಲ್ಲುವಿರಿ. ಪ್ರೇಮ ಜೀವನದಲ್ಲಿ ಮಾಧುರ್ಯವಿರುತ್ತದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ತಾಣಗಳಿಗೆ ಭೇಟಿ ನೀಡುವಿರಿ. ಜೀವನ ಸಂಗಾತಿ ಸಲಹೆಯನ್ನು ನಿಮ್ಮ ಜೀವನಕ್ಕಾಗಿ ಸಮಸ್ಯೆಗಳಿಗೆ ಬಗೆಹರಿಸುವ ಸಾಧ್ಯತೆ ಮೂಡಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಕೆಲವು ಮುನ್ನೆಚ್ಚರಗಳು ಅಗತ್ಯ. ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಪಾದಗಳ ನೋವು ಅಥವಾ ಊತ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗಲಿದೆ. ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರು ಪಾದಗಳನ್ನು ತೊಳೆಯುವುದು ವಿಶ್ರಾಂತಿ ನೀಡುತ್ತದೆ. ಕಾಲಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವುದನ್ನು ಮರೆಯಬೇಡಿ. ದಿನವಾರು ಮುಖ್ಯಾಂಶಗಳು. ಏಪ್ರಿಲ್ 13-14 ಆಧ್ಯಾತ್ಮಿಕ ಕಾರ್ಯದಲ್ಲಿ ಆಸಕ್ತಿ, ಮಾನಸಿಕ ಶಾಂತಿವಾಗಿರುತ್ತೀರಿ. 15-16 ಆರ್ಥಿಕ ವ್ಯವಹಾರದಲ್ಲಿ ಜಯ, ಕೆಲಸದ ನಿಮಿತ್ತ ಸಣ್ಣ ಪ್ರವಾಸ. 17-18 ಕೌಟುಂಬಿಕ ಸಂತೋಷ ಮತ್ತು ಔತಣಕೂಟ ಸಾಧ್ಯ. 19 ಹಳೆಯ ಹಿತೈಷಿಗಳ ಭೇಟಿ, ಭವಿಷ್ಯದ ಬಗ್ಗೆ ಮಹತ್ವ ನಿರ್ಧಾರ ತೆಗೆದುಕೊಳ್ಳುವಿರಿ. ಅದೃಷ್ಟ ಮಾಹಿತಿ ಮತ್ತು ವಿಶೇಷ ಪರಿಹಾರ. ನಿಮ್ಮ ವಾರವನ್ನು ಮತ್ತಷ್ಟು ಶುಭಗೊಳಿಸಲು ವಿಶೇಷವಾಗಿ ಗುರುವಾರದಂದು ದಕ್ಷಿಣಾಮೂರ್ತಿಗೆ ಅಥವಾ ಗುರು ರಾಘವೇಂದ್ರ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ. ವಿಷ್ಣು ಸಹಸ್ರನಾಮ ಪಠಿಸಿ. ಬಡವರಿಗೆ ಹಳದಿ ಬಣ್ಣದ ಹಣ್ಣನ್ನು ಅಥವಾ ಸಿಹಿ ತಿಂಡಿ ದಾನ ಮಾಡಿ. ಓಂ ಬೃಂ ಬೃಹಸ್ಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆ 3, 7, 1. ಅದೃಷ್ಟ ಬಣ್ಣ ಹಳದಿ, ಸುವರ್ಣ ಬಣ್ಣ ಮತ್ತು ಬಿಳಿ. ಈ ವಾರ ನಿಮ್ಮ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿ ನಿಮಗೆ ಅನಿರೀಕ್ಷಿತ ಯಶಸ್ಸು ತಂದುಕೊಡಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಒಂದು ವಾರದ, ಅಂದರೆ 13 ಏಪ್ರಿಲ್ ರಿಂದ 19 ಏಪ್ರಿಲ್ದ 12 ರಾಶಿಗಳ ವಾರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ನಿತ್ಯ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ವರ್ಷ ಭವಿಷ್ಯಕ್ಕಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ను ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.